ಮನುಷ್ಯನನ್ನ ಅಸೂಹೆ ಅಥವಾ ಜಲಸ್ ಅನ್ನೋದು ಮನುಷ್ಯನಿಗೆ ಎಷ್ಟು ವಿಕೃತವಾಗಿ ಮಾಡುತ್ತಂದರೆ ಒಂದು ಚಿಕ್ಕ ಎಕ್ಸಾಂಪಲ್ ಈ ಒಂದು ಬಾರಾಕಮನ್ ಅನ್ನೋದು. ಬಾರಾಕಮನನ್ನು 1672ರಲ್ಲಿ ಆದಿಲ್ ಶಾಹಿ ಅಂದರೆ ಆದಿಲ್ ಶಾಹಿ ಸೆಕೆಂಡ್ ರೌಂಡ್ ಕಟ್ತಾನೆ. ಇದಕ್ಕಿಂತ ಮುಂಚಿತವಾಗಿ 1668ರಲ್ಲಿ ವಿಶ್ವ ಪ್ರಸಿದ್ಧ ಗೋಲ್ ಗುಂಬಜನ ಕಟ್ಟಲಾಗಿರುತ್ತೆ. ಆದರೆ ಆದಿಲ್ ಶಾಹಿ 2 ಏನು ಮಾಡ್ತಾನೆ, ಗೋಲ್ ಗುಂಬಜ್ಗಿಂತನೂ ಅತ್ಯಂತ ಶ್ರೇಷ್ಠವಾದ ಒಂದು ಕಟ್ಟಡ ಕಟ್ಟಬೇಕು ಅಂದ್ಕೊಂಡು ಬಾರಾಕಮನನ್ನು ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡ್ತಾನಪ್ಪ ಅಂದರೆ, ಈ ಬಾರಾಕಮನ್ ಈಗ ತೋರಿಸಿದ್ರೆ ಇದೆಯಲ್ಲ, ಬಾರಾಕಮನ್ ಅಂದರೆ ಇದು ಒಂದು ಕಮಾನ್. ಇವಾಗ ಇದ್ರ ಮೇಲೆ 12 ಕಮಾನನ್ನು ಕೂಡಿಸ್ಬಿಟ್ಟು ಸಂಜೆ ಹೊತ್ತಿಗೆ ಆ ಸೂರ್ಯ ಮುಳುಗೋ ಟೈಮಲ್ಲಿ, ಇಲ್ಲಿ ಬಂದರೆ ನಿಮ್ಗೆ ಕಾಣುತ್ತೆ ಸೂರ್ಯ, ಆ ಸೂರ್ಯ ಮುಳುಗೋ ಟೈಮಲ್ಲಿ ಇದರ ಒಂದು ಪ್ರತಿಬಿಂಬ ಅಥವಾ ನೆರಳು ಗೋಲ್ ಗುಂಬಜ್ ಮೇಲೆ, ಅಲ್ಲಿ ಆ ಕಡೆ ಕಾಣಿಸಿದೆ, ಆ ಕಡೆ ಗೋಲ್ ಗುಂಬಜ್ ಇರೋದು, ಆ ಗೋಲ್ ಗುಂಬಜ್ ಮೇಲೆ ಬಿದ್ದರೆ ಆ ನೆರಳಾಗುತ್ತೆ. ಸೂರ್ಯಾಸ್ತ ಆಗೋ ಸಮಯದಲ್ಲಿ ಇದು ಬಿದ್ದಾಗ ಇದರ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳುತ್ತೆ ಅನ್ನೋ ಪ್ಲ್ಯಾನು ಆದಿಲ್ ಶಾಹಿ 2 ಕಟ್ಕೊಂಡಿರ್ತಾನೆ. ಇವಾಗ ಇದೇನಾದರೂ ಬಾರಾಕಮನ್ ಅಂದರೆ ಗೆದ್ಬಿಟ್ರೆ, ಕಟ್ಟಡ ಆಗಿಬಿಟ್ರೆ, ಎಲ್ಲಿ ಗೋಲ್ ಗುಂಬಜ್ ಅನ್ನೋದು ಪ್ರತಿಷ್ಠೆನ ಕಳ್ಕೊಂಡ್ಬಿಡುತ್ತೆ ಒಂದು ಅಸೂಯೆ ಅವನಿಗೆ ಕಾಡುತ್ತೆ. ಯಾರಿಗೆ? ಮೊಹಮ್ಮದ್ ಆದಿಲ್ ಶಾಹಿ ಅನ್ನೋನಿಗೆ. ಮೊಹಮ್ಮದ್ ಆದಿಲ್ ಶಾಹಿ ಯಾರೂ ಅಲ್ಲ, ಈ ಆದಿಲ್ ಶಾಹಿ ಸೆಕೆಂಡ್ನ ಸ್ವಂತ ಅಪ್ಪ ಆಗಿರ್ತಾನೆ. ಸೊ ಈ ಒಂದು ಶ್ರೇಷ್ಠತೆ ಅಥವಾ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಮೊಹಮ್ಮದ್ ಆದಿಲ್ ಶಾಹಿನೇ ಮೊಹಮ್ಮದ್ ಆದಿಲ್ ಶಾ 2ನ ತನ್ನ ಮಗನನ್ನೇ ಕೊಲ್ತಾನೆ. ಸೊ ಇದು ತನ್ನ ಒಂದು ಅಸೂಯಿನ ಅಸೂಯೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್.